ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇದೊಂದು ಸ್ಪೆಷಲ್ ಡೇ ಅಂತಂದೇ ಹೇಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ನೋಡಿ, ಇದ್ದಕ್ಕಿದ್ದ ಹಾಗೆ ಪಾರ್ಲರಲ್ಲಿ ಕೂತ್ಕೊಂಡು ಈ ಥರ ಮೇಕಪ್ ಮಾಡಿಸ್ತಾ ಇದ್ದೀನಿ ಅಂತ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗಿರ್ಬೋದು. ಆಗಲೇ ನಾನು ಇನ್ಸ್ಟಾದಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ ವೀಡಿಯೋಸು. ಇನ್ಸ್ಟಾದಲ್ಲಿ ನೋಡಿರೋರು ಏನಾದರೂ ಯೂಟ್ಯೂಬ್ ನೋಡ್ತಾ ಇದ್ದರೆ ಅವಾಗ ಅರ್ಥ ಆಗಿರುತ್ತೆ. ಸೊ ಯೂಟ್ಯೂಬಲ್ಲಿ ನೋಡೋರಿಗೆ ಇದು ಹೊಸ ವೀಡಿಯೋನೇ ಅಂತಂದೇ ಹೇಳ್ಬೋದು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ತಾ ಇರೋದು. ಅಂದರೆ ನಾವು ಮದುವೆನೋ ಆ ಥರ ಮಾಡ್ಕೊಂಡಿರಲಿಲ್ಲ, ಒಂದು ಒಳ್ಳೆ ಫೋಟೋಸು ಇಲ್ಲ ನೆನಪಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರೋದು. ಇದು ಪಾಗೋಡದಿಂದ ಮಡಕಶಿರಾ, ಅಂದರೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಪಾಗೋಡದಿಂದ. ಇಲ್ಲಿ ಮೇಕಪ್ ಆರ್ಟಿಸ್ಟ್ ಇದ್ದರು, ಸೋನು ಅಂತ. ಇವ್ರ ಹೆಸರು ಸೌಂದರ್ಯ, ಪೆಟ್ ನೇಮ್ ಸೋನು ಅಂತ. ತುಂಬ ಚೆನ್ನಾಗೇ ಮಾಡ್ತಾರೆ ಮೇಕಪ್ಪು. ಹಾಗಾಗಿ ನನಗೆ ಇಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು, ಇಲ್ಲಿ ಮೇಕಪ್ ಮಾಡಿಸಿ. ಇವ್ರದ್ದೇ ಸ್ಟುಡಿಯೋನೂ ಇದೆ, ಹಾಗೆ ಸಲೂನು ಇದೆ. ಇಲ್ಲಿ ಫೋಟೋಶೂಟ್ ಮಾಡಿಸ್ಬಿಟ್ಟು, ಅಂದರೆ ಮೇಕಪ್ ಮಾಡಿಸಿ ಆಮೇಲೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡೆ ಪಾರ್ಲರು. ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಫಸ್ಟು ನನಗೆ ಸ್ಟಾರ್ಟಿಂಗಲ್ಲಿ ಬಂದಿದ್ದ ತಕ್ಷಣ ನಾನು ಐಬ್ರೋ ಎಲ್ಲ ಒಂದು 2 ಇಯರ್ಸ್ 3 ಇಯರ್ಸ್ ಆದರೂ ನಾನು ಐಬ್ರೋ ಮಾಡಿಸಿರಲಿಲ್ಲ. ಈಗ ಅವರು ಫೇಸ್ ನೋಡಿಬಿಟ್ಟು ಐಬ್ರೋ ಮಾಡ್ತೀನಿ ಫಸ್ಟ್ ಅಂತ ಹೇಳಿದ್ರು. ಆಮೇಲೆ ವ್ಯಾಕ್ಸಿಂಗ್ ಎಲ್ಲ ಮಾಡಿದ್ರು, ಹ್ಯಾಂಡ್ ವ್ಯಾಕ್ಸಿಂಗ್ ಎಲ್ಲನೂ. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಫಸ್ಟ್ ಟೈಮ್ ಮಾಡಿಸಿದ್ದು ಇದು ವ್ಯಾಕ್ಸಿಂಗ್ ಎಲ್ಲನೂ. ಅವರು ಇರಲಿ ಫೋಟೋಶೂಟ್ಗೆಲ್ಲ ತುಂಬ ಕ್ಲೀನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ಐಬ್ರೋ ಮಾಡಿದ್ದಂತೂ ತುಂಬ ಇಷ್ಟ ಆಯಿತು. ನಾನು ಐಬ್ರೋ ಅದಕ್ಕೋಸ್ಕರನೇ ಮಾಡಿಸ್ತಾ ಇರಲಿಲ್ಲ, ತುಂಬ ಪೇಯ್ನ್ ಬರುತ್ತೆ ನನಗೆ, ಭಾಳ ಸೆನ್ಸಿಟಿವ್. ನನಗೆ ಆ ಥರ ಐಬ್ರೋ ಮಾಡಿಸ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಂಗೆ ಬಂದುಬಿಡುತ್ತಲ್ಲ, ಫುಲ್ ಅದೊಂಥರ ಭಯ ಅನಿಸುತ್ತೆ ನನಗದು ಮಾಡೋವರೆಗೂ. ಐಬ್ರೋ ಒಂಥರ ಭಯ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂತಾರೆ ಅಂತಾರಲ್ಲ, ಸೊ ಆ ಥರ ಫೀಲಿಂಗಲ್ಲಿ ಇರ್ತೀನಿ ನಾನು. ಅದಕ್ಕೋಸ್ಕರ ಜಾಸ್ತಿ ನಾನು ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ನಾನು, ಅದಕ್ಕೋಸ್ಕರ. ಈಗ ನೋಡಿರಿ, ಇವರು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಆರ್ಟಿಸ್ಟು ಹೌದು. ಸರ್ಟಿಫಿಕೇಟ್ಸ್ ಎಲ್ಲ ಈ ಕಡೆ ಹಾಕ್ಕೊಂಡಿದ್ದಾರೆ. ತುಂಬ ಪ್ರೊಫೆಷ್ನಲಾಗಿ ಮೇಕಪ್ ಮಾಡ್ತಾರೆ. ಸೊ ನಾನು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು, ಹಂಗಾಗಿ ನನಗೆ ನ್ಯಾಚುರಲಾಗಿ, ಹಾಗೆ ಏನೋ ಒಂಥರ ಅನ್ನಿಸ್ಬಾರ್ದು, ನ್ಯಾಚುರಲಾಗಿರಬೇಕು ಫೇಸು, ಮತ್ತು ಫೋಟೋಸ್ ಎಲ್ಲ ನ್ಯಾಚುರಲಾಗಿ ಬರಬೇಕು ಅಂತ ನಾನು ಮುಂಚೆನೇ ಹೇಳ್ದೆ ಇವರಿಗೆ. ಅದಕ್ಕೋಸ್ಕರ ಅದೇ ಥರ ಮೇಕಪ್ ಮಾಡ್ತಾ ಇರೋದು. ನನಗೆ ಮದುಮಗಳ, ಅಂದರೆ ಮದುವೆ ಹೆಣ್ಣಿನ ಮೇಕಪ್ ಮಾಡ್ತಾ ಇರೋದು ಇವತ್ತು. ನೋಡಿ, ಸ್ಯಾರಿ ಅದೆಲ್ಲ ಮುಹೂರ್ತ ಮೇಕಪ್ ಅಂತಾರಲ್ಲ, ಸೊ ಮುಹೂರ್ತ ಮೇಕಪ್ಪೇ ನಾನು ಮಾಡಿಸ್ತಾ ಇರೋದು. ಸ್ಯಾರಿನೂ ಎಲ್ಲ ಅದೇ ಥರನೇ ಇದೆ, ಸೇಮ್ ಮದುವೆ ಹೆಣ್ಣು ಉಡೋ ಥರ. ಇನ್ನು ಬಳೆ ಮತ್ತು ನೈಲ್ ಪಾಲಿಶ್ ಹಾಕಿದ್ದೆ ನಾನು. ಸ್ಯಾರಿ ಮ್ಯಾಚಿಂಗ್ಗೆ ಸ್ವಲ್ಪ ಲೈಟಾಗಿ ಮ್ಯಾಚ್ ಆಗೋದು, ಆದ್ರೂ ಇವ್ರ ಹತ್ರ ಇತ್ತಲ್ಲ, ಸೊ ಅದನ್ನು ಹಾಕಿದ್ರು ಇಷ್ಟೊತ್ತು ಕೂತ್ಕೊಂಡು. ನೈಲ್ ಪಾಲಿಶ್ 2 ಕೈಗೆ ನೈಲ್ ಪಾಲಿಶ್ ಎಲ್ಲ ಹಾಕಿ, ಈಗ ಬಳೆ ಎಲ್ಲ ಸೆಟ್ ಮಾಡಿಬಿಟ್ಟು ಕ್ಲೀನಾಗೆ ಆ ಬಳೆ ಎಲ್ಲ ಹಾಕಿದ್ರು ಕೈಗೆ. ಎಲ್ಲ ಸೆಟ್ ಮಾಡ್ತಾಯಿದ್ರೆ ನೋಡಿ, ನೀನೇ ಮದುವೆ ಹೆಣ್ಣಾಗಿದೆಯಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂತಂದು ಸೋನು ಎಲ್ಲ ಹೇಳ್ತಾಯಿದ್ಲು ಕೂತ್ಕೊಂಡು. ತುಂಬ ಒಳ್ಳೆ ಗುಣ. ಸೊ ಆ ಥರ ನಾವು ಏನೋ ಫ್ಯಾನ್ಸಿಯಾಗಿದ್ದೀವಿ, ಹಳ್ಳಿಯಿಂದ ಬಂದವ್ರನ್ನ ಒಂಥರ ಟ್ರೀಟ್ ಮಾಡೋದು ಆ ಥರ ಅಲ್ಲ, ತುಂಬ ಚೆನ್ನಾಗೇ ಮಾತಾಡ್ಸಿದ್ಲು. ಹಾಗೆ ಹೇರ್ಸ್ ಎಲ್ಲ ಅಷ್ಟೇ, ಫುಲ್ಲು ಸ್ವಲ್ಪ ಒರಟು ಥರ ಇತ್ತು ನಂದು ಕರ್ಲಿ ಹೇರ್ಸ್ ಎಲ್ಲ. ಅದನ್ನೆಲ್ಲ ಫಸ್ಟ್ ಈಗ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದಾಳೆ ಪ್ರತಿಯೊಂದು ಆ ಥರ. ಮತ್ತು ನಾನು ಮೇಕಪ್ ಎಲ್ಲ ಮುಗಿದ್ಮೇಲೆ ಎಷ್ಟು ಸಾಫ್ಟ್ ಅನ್ನಿಸ್ತಂದರೆ ಹೇರು, ತುಂಬ ಖುಷಿಯಾಯಿತು. ಸೊ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು ನನಗೂ. ಈ ಥರ ಈಗ ಸ್ಯಾರಿ ಎಲ್ಲ ಡ್ರೈಪಿಂಗ್ ಇವಳೇ ಮಾಡಿದ್ದು, ಸೋನುನೇ. ಫಸ್ಟು ವ್ಯಾಕ್ಸಿಂಗ್ ಮಾಡಿ ಮತ್ತು ಐಬ್ರೋ ಮಾಡಿ ಆಮೇಲೆ ಸ್ಯಾರಿ ಡ್ರೈಪಿಂಗ್ ಎಲ್ಲ ಮಾಡಿಬಿಟ್ಟು, ಈಗ ಹೇರ್ ಮೇಕಪ್, ಅಂದರೆ ಫಸ್ಟು ಹೇರ್ಗೆಲ್ಲ ಏನೇನು ಬೇಕೋ ಆ ಥರ ಎಲ್ಲ ಕ್ಲೀನಾಗಿ, ಅವರು ಗೊತ್ತಿರುತ್ತಲ್ಲ ಅವರಿಗೆ ಮೇಕಪ್ ಆರ್ಟಿಸ್ಟ್ಗೆ. ಸೊ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಏನಾದರೂ ತಪ್ಪಾಗಿ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ, ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಸೊ ಹಂಗಾಗಿ ಇದಕ್ಕೆ ಬಳಸೋವಂಥ ಐಟಮ್ಸ್ ಸಮೇತ ನನಗೆ ಗೊತ್ತಿಲ್ಲ ಅಷ್ಟಾಗಿ. ಸೊ ಅವರು ಯಾವ ಥರ ನಿಮಗೆ ಗೊತ್ತಿರೋರಿಗೆ ನೋಡಿ ಅಷ್ಟೇ. ನಾನು ರಾಂಗಾಗಿ ಏನಾದರೂ ಮಾತಾಡಿದ್ರು ತಪ್ಪಾಗಿ ದಯವಿಟ್ಟು ಕ್ಷಮೆ ಇರಲಿ ನನ್ನ ಕಡೆಯಿಂದ ಅಂತ ನಿಮ್ಮ ಕಡೆಯಿಂದ ಕ್ಷಮೆ ಇರಲಿ ನನಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೆಲ್ಲ ಮೇಕಪ್ ಐಟಮ್ಸ್, ಅಂದರೆ ಪ್ರಾಡಕ್ಟ್ಸ್ ಎಲ್ಲ ಬಳಸೋ ಅಂಥವೆಲ್ಲ ಈ ಕಡೆ ಇಟ್ಟಿದ್ದಾರೆ. ಈಗ ನಮ್ಮ ಮನೆಯವರೇ ಕ್ಯಾಮ್ರಾಮ್ಯಾನು, ಇನ್ನು ಬೇರೆ ಯಾರೂ ಇಲ್ಲ. ಸೊ ಹಂಗಾಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದ್ವಿ. ಅವರೇ ಕ್ಲೀನಾಗಿ, ಪಾಪ ಅವರು ಪಾರ್ಲರ್ ಒಳಗಡೆ ಬರಬಾರ್ದೇನೋ, ಲೇಡೀಸ್ ಪಾರ್ಲರ್ ಒಳಗೆ ಅಂತ ಕೇಳಿದ್ರು. ಇಲ್ಲ ಸೋನು ಬರ್ಬೋದು ಬನ್ನಿ, ಮೇಕಪ್ ಮಾಡ್ತಾ ಇದ್ದೀವಲ್ಲ, ಸೊ ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಆಗಿದೆ ಬನ್ನಿ ಅಂತಂದು ಕರೆದ್ರು. ಅವಾಗ ಒಳಗಡೆ ಬಂದು ಈ ಥರ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಾಂದರೆ ಐಬ್ರೋ ಅದೆಲ್ಲ ತೆಗಿಬೋದಾಗಿತ್ತು ವೀಡಿಯೋ. ಆಗ ನಮ್ಮ ಮನೆಯವ್ರು ಹೊರಗಡೆನೇ ಇದ್ದರು. ಸೊ ನಾನು ಕೇಳಲಿಲ್ಲ, ಹಿಂಗೆ ನಮ್ಮ ಹಸ್ಬೆಂಡ್ ಒಳಗಡೆ ಬರ್ಬೋದಾ ಅಂತಂದು ಕೇಳಲಿಲ್ಲ. ಮತ್ತು ನಾನು ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಆಗಿ ಇದು ನೈಲ್ ಪಾಲಿಶ್ ಹಾಕ್ಬೇಕಾದ್ರೆ ಕೇಳಿದೆ ಸೋನುನ. ಸೊ ನಮ್ಮ ಮನೆಯವ್ರು ಬರಲ್ಲ, ಅವರೇ ವೀಡಿಯೋ ಮಾಡೋದು ಅಂತ ಕೇಳಿದ್ರೆ, ಆಗ ಅವರು ಸರಿ ಪರವಾಗಿಲ್ಲ ಕರೆಸಿ ಅಂತಂದರು. ಆಗ ಬಂದು ಈಗ ವೀಡಿಯೋ ಮಾಡ್ತಾಯಿರೋದು. ಹಾಗೆ ಇವರು ಕ್ಲಾಸಸ್ಸು ಮಾಡ್ತಾಯಿದ್ದಾರೆ. ಸೊ ಇವರೆಲ್ಲ ಇವ್ರ ಗ್ರೂಪ್, ಅವರು ಕ್ಲಾಸಸ್ಸು ಬರೋ ಅಂಥವ್ರು ಇವರೆಲ್ಲರೂ. ಸೊ ಇವ್ರ ಟೀಮ್ ಅಂತೂ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಹೇರ್ ಮೇಕಪ್ ಎಲ್ಲ ಆಯಿತು ನೋಡಿರಿ, ಎಷ್ಟು ಚೆನ್ನಾಗಿ ಮದುವೆ ಹೆಣ್ಣಿಗೆ ಮಾಡ್ದಂಗೆ ಮಾಡಿದ್ದಾರೆ. ಸೊ ಮೇಯ್ನಾಗಿ ನಾನು ಯಾವುದೇ ಥರ ಹೇರ್ ಸ್ಟೈಲ್ ಮಾಡಲ್ಲ ನಾನು. ಮೇಯ್ನ್ ಒಂದೇ ಒಂದು ಕ್ಲಿಪ್ ಒಂದು ಹಾಕ್ಬಿಡ್ತೀನಿ, ಹೇರ್ ಬಿಡ್ತೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದು ನನಗೆ ಡಿಫ್ರೆಂಟಾಗಿ ಅನ್ನಿಸ್ತಿದೆ, ಫಸ್ಟ್ ಟೈಮ್ ಜಡೆ ಎಲ್ಲ ಹಾಕ್ಕೊಂಡು. ಸೊ ಈ ಥರ ಮೇಕಪ್ ಮಾಡಿಸಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಈಗ ಟಿಶ್ಯೂ ಪೇಪರಲ್ಲಿ ಎಲ್ಲ ಕ್ಲೀನಾಗಿ ಫೇಸ್ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು
ಈಗ ಅವ್ರು ಮೇಕಪ್ನ ಸ್ಟಾರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಆ ಫೌಂಡೇಶನ್ ಹೆಸರು ಆಗಿರ್ಬೋದು ಏನೂ ಗೊತ್ತಿಲ್ಲ. ನಿಜವಾಗ್ಲೂ ಇಲ್ಲಾಂದರೆ ಹೇಳ್ತಾ ಇದ್ದೆ ನಾನು. ಅದೇನೂ ಗೊತ್ತಿಲ್ಲ. ಅವ್ರು ಮೇಕಪ್ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಮಾಡಿದರು ನನಗೆ ಮೇಕಪ್ ಅಂತ. ನೋಡಿ ಅಲ್ಲ ಕೊನೆವರೆಗೂ ನೋಡಿ ಯಾವ ಥರ ಬಂತು ಮೇಕಪ್ಪು ಅನ್ನೋದನ್ನು ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ನಾನು ಯಾವ ಥರ ಕಾಣಿಸ್ತಾ ಇದ್ದೆ ಅಂತ. ಹಾಗೆ ಇದೇ ವಿಡಿಯೋದಲ್ಲೇ ಫೋಟೋಶೂಟ್ ಎಲ್ಲ ಮಾಡಿಸಿದ್ದೀವಿ. ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಹೊಸಬ್ರೆಲ್ಲ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ನನ್ನ ವೀಡಿಯೋಸ್ನ ನೋಡಿ ನಮ್ಮ ಫ್ಯಾಮಿಲಿ ವ್ಲಾಗ್ಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನೋಡಿ ಮೇಕಪ್ ಎಲ್ಲ ಮಾಡಿ ಮತ್ತು ಅದೇನೇನು ಕ್ರೀಮ್ಗಳು ಹಾಕಬೇಕು ಅದೆಲ್ಲ ಹಾಕ್ತಾಯಿದ್ದಾರೆ. ಮತ್ತು ನನಗೆ ಐಸ್ ಕೆಳಗಡೆ ಸ್ವಲ್ಪ ಬ್ಲ್ಯಾಕ್ ಇತ್ತು, ಅದನ್ನೆಲ್ಲ ಹೈಲೈಟರ್ ಎಲ್ಲ ಹಾಕ್ಬಿಟ್ಟು ಹೈಲೈಟ್ ಮಾಡ್ತಾವ್ರೆ. ಸೊ ಹಂಗೆ ಅವರು ಹೇಳ್ತಾಯಿದ್ರು, ಸೋನು ನಿನ್ನ ಐಸು ಮತ್ತು ನೋಸು ಲಿಪ್ಸು ತುಂಬ ಚೆನ್ನಾಗಿದ್ದಾವೆ ಮೇಕಪ್ ಮಾಡೋದಕ್ಕೆ, ಅದೇ ಥರ ಲುಕ್ ಕೊಡ್ತಾಯಿದ್ದಾವೆ ತುಂಬ ನಾನು ಮೇಕಪ್ ಮಾಡ್ತಾಯಿದ್ರೆ, ಆಗಲೇ ಗೊತ್ತಾಗುತ್ತೆ ನಮಗೆ ಅಂತ ಅಂದರು ಇವರು. ಸೊ ನನಗೆ ತುಂಬ ಖುಷಿ ಆಯಿತು. ಆ ಥರ ಯಾರಾದರೂ ಬೇರೆಯವರು ಹೊಗಳಿದ್ರೆ ತುಂಬ ಖುಷಿ ಅನಿಸುತ್ತಲ್ಲ, ನನಗೂ ಅಷ್ಟು ತುಂಬ ಖುಷಿ ಆಯಿತು ಇವ್ರ ಮಾತು ಕೇಳಿ. ತುಂಬ ಚೆನ್ನಾಗಿದ್ದೀರಾ, ನೋಸು ಮತ್ತು ಐಸು ಲಿಪ್ಸು ತುಂಬ ಚೆನ್ನಾಗಿದ್ದಾವೆ ಅಂತಂದು ಹೇಳಿದ್ರು. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ ನಾನು. ಈಗ ಕ್ಲಾಸಸ್ ಮಾಡ್ತಾನೆ ನನಗೆ ಮೇಕಪ್ ಮಾಡ್ತಾ ಇರೋದು. ಅಲ್ಲಿ ಕ್ಲಾಸಸ್ ಇಬ್ಬರು ಕೇಳ್ತಾವ್ರೆ, ಇನ್ನೂ ಒಂದು 2-3 ಬರಬೇಕಾಗಿತ್ತಂತೆ. ಸೊ ಅವರು ಅಂದರೆ ಇದು 3 ಬ್ಯಾಚ್ದು, ಆಗಲೇ 2 ಬ್ಯಾಚ್ ಕಂಪ್ಲೀಟ್ ಆಗಿದೆಯಂತೆ ಕ್ಲಾಸಸ್, ಆಗಲೇ ಅವರು ಟ್ರೈನಿಂಗ್ ಎಲ್ಲ ಮುಗಿದಿದೆ. ಇದು 3ನೇ ಬ್ಯಾಚು ಈಗ ರನ್ನಿಂಗಲ್ಲಿರೋದು. ಸೊ ಅವರು ಹೇಳ್ತಾಯಿದ್ರು, ನಾನು ಕೇಳಿಸ್ಕೊತಾ ಇದ್ನಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಅದಕ್ಕೆ ಏನೇನು ಬೇಕೋ ಅವ್ರಿಗೆ ಹಂಗೆ ಕ್ಲಾಸ್ ಮಾಡ್ತಾ ನನಗೂ ಮೇಕಪ್ ಮಾಡ್ತಾ ಇರೋದು. ಅವರು ಎಲ್ಲ ನೋಟ್ ಮಾಡ್ಕೊಂಡು ಎಲ್ಲ ನೀಟಾಗಿ ವೀಡಿಯೋನೂ ಮಾಡ್ಕೊತಾಯಿದ್ರು, ಎಲ್ಲ ಮೆನ್ಷನ್ ಮಾಡ್ಕೊತಾಯಿದ್ರು ಕ್ಲೀನಾಗೆ ಒಂದು ನೋಟ್ಬುಕ್ ತಗೊಂಡು. ಈಗ ಬ್ಯೂಟಿ ಬ್ಲೆಂಡರಲ್ಲಿ ಮತ್ತು ಬ್ರಷಲ್ಲಿ ಎಲ್ಲ ಥರ ಮೇಕಪ್ಪು ಮಾಡಿದ್ರು ನನಗೆ. ನೋಡಿ ಇದು ಹೇರ್ ಬ್ರಷ್ ಮೇಕಪ್ ಅಂತಾರೆ, ಇದೊಂದು ಗೊತ್ತು ಯಾಕಂದರೆ ಅವ್ರು ಹೇಳಿದ್ರು ನನಗೆ, ಅದಕ್ಕೋಸ್ಕರ ಹೇರ್ ಬ್ರಷ್ ಮೇಕಪ್ ಅಂತಾರೆ. ಕಣ್ಣಿಗಾಗಿರ್ಬೋದು ಮತ್ತು ಲಿಪ್ಸ್ಗೆ, ನೋಸ್ಗೆ ತುಂಬ ಚೆನ್ನಾಗಿ. ನನಗೆ ಐಬ್ರೋ ನನಗೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು, ಯಾವ ಥರ ಬರುತ್ತೋ ಏನೋ ಅಂತ. ತುಂಬ ಚೆನ್ನಾಗಿ ಮಾಡಿದರು ಐಬ್ರೋ ಮಾತ್ರ. ಆಮೇಲೆ ಇವರು ನನಗೆ ಬಂದಿದ್ದ ತಕ್ಷಣ ಒಂಥರ ನನಗೊಂಚೂರು ಸ್ವಲ್ಪ ಭಯ, ಯಾಕಂದರೆ ಸ್ವಲ್ಪ ಹಂಗೆ ಸ್ಟ್ಯಾಂಡರ್ಡ್ ಆಗಿರೋರನ್ನ ಸಿಟಿಯವ್ರನ್ನ ನೋಡಿದ್ರೆ ಒಂಥರ ಭಯ ಅನಿಸುತ್ತೆ. ನನಗೆ ಮ್ಯಾನೇಜ್ ಮಾಡೋಕ್ಕೆ ಬರುತ್ತಾ ಇಲ್ಲ ಕ್ಲೀನಾಗಿ ಅವ್ರ ಜೊತೆ ಅನ್ನೋದು ಒಂಥರ ಫೀಲ್ ಇರುತ್ತೆ ನನಗೆ. ಆದ್ರೂ ನಮ್ಮಷ್ಟೇ ಫ್ರೀಯಾಗಿ ಕಲ್ತೋಗ್ಬಿಟ್ರು ಇವರು, ಅಷ್ಟು ಚೆನ್ನಾಗಿ ಮಾತಾಡಿದ್ರು. ನನಗೆ ಅವಾಗ ಸ್ವಲ್ಪ ಧೈರ್ಯ ಅನ್ನಿಸ್ತು, ಓ ಪರವಾಗಿಲ್ಲ ಬಿಡು ನಮಗೆ ಮ್ಯಾಚ್ ಆಗ್ತಾರೆ ಅಂತ. ಯಾಕಂದರೆ ಮೇಯ್ನಾಗಿ ಇವರು ನಮ್ಮವರೇ. ಸೊ ಹಂಗಾಗಿ ನಮ್ಮ ಮನೆಯವರಿಗೆ ತಂಗಿ ಆಗಬೇಕು, ನನಗೆ ಹೆಣ್ಮಗಳು, ನಾನು ಇವ್ರ ಮನೆಯವ್ರಿಗೆ ತಂಗಿ ಆಗಬೇಕು. ಅದು ತುಂಬ ಖುಷಿಯಾಯಿತು. ಅದಕ್ಕೋಸ್ಕರ ಎಲ್ಲ ಫುಲ್ಲು ಚೆನ್ನಾಗಿ ಮಾತಾಡ್ಕೊಂಡು ಫುಲ್ ಕ್ಲೋಸ್ ಆಗಿಬಿಟ್ವಿ ಎಲ್ಲರೂ. ಸೊ ಅಲ್ಲಿಂದ ಈಗ ಮತ್ತು ಚಿತ್ರಾನ್ನ ತಂದಿದ್ರು ಟಿಫನ್ಗೆ ಅಂತ ನಮಗೆ. ನಾವು ಹೋಗ್ತಾ ಒಂದೊಂದು ದೋಸೆ ತಿಂದ್ಕೊಂಡು ಹೋಗಿದ್ವಿ ಪಾವಗಡದಲ್ಲಿ, ಆದ್ರೂ ತಿನ್ನಲೇಬೇಕು ಅಂತ ಒಂದು ಸ್ವಲ್ಪ ಚಿತ್ರಾನ್ನ ಕೊಟ್ಟರು. ಸೊ ಆ ಚಿತ್ರಾನ್ನ ತಿಂದ್ಕೊಂಡು ಈ ಥರ ರೆಡಿಯಾಗಿ ಈಗ ಮೇಕಪ್ಗೆ ಅಂತ ಕೂತಿರೋದು. ಸೆಕೆ ಅಂತೂ ನಿಜವಾಗ್ಲೂ ವಿಪರೀತ ಬಿಸಿಲು. ಅದರಲ್ಲಿ ಫ್ಯಾನ್ಸ್ ಎಲ್ಲ ಇಟ್ಕೊಂಡು ನಾವು ಲೈವ್ ಇಡ್ಬೋದಾಗಿತ್ತು, ಫ್ಯಾನ್ ಗಾಳಿ ಎಲ್ಲ ಫುಲ್ಲು ಜೋರಾಗಿ ಬರ್ತಾಯಿತ್ತು. ಸೊ ಹಂಗಾಗಿ ಎಲ್ಲ ಮ್ಯೂಟ್ ಮಾಡಿ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇರೋದು. ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಮ್ಮ ಮನೆಯವರು ಪಾಪ ವೀಡಿಯೋ ಮಾಡ್ತಾವ್ರೆ ಆ ಕಡೆಯಿಂದ ಈ ಕಡೆಯಿಂದ. ನಾನು ಹೇಳ್ತಾ ಇದ್ದೆ ಸ್ವಲ್ಪ ವೀಡಿಯೋ ಜಾಸ್ತಿನೇ ಮಾಡಿ ಅಂತ. ಅವ್ರು ಹೆಂಗೆ ಅಂದರೆ ಒಂದು 6 ನಿಮಿಷ 7 ನಿಮಿಷ ಮಾಡಿಬಿಡ್ತಾರೆ ನಾನು ಎಷ್ಟು ಹೇಳಿದ್ರು. ಸೊ ನಾನೇ ಹೇಳಿದ್ದು ಸ್ವಲ್ಪ ಜಾಸ್ತಿನೇ ಮಾಡಿರಿ ಅಂದರೆ, ಈ ಸಲ ಎಷ್ಟು ಒಂದು 1/2 ಅವರ್ ಮೇಲೇ ಮಾಡಿಬಿಟ್ಟವ್ರೆ ವೀಡಿಯೋನ. ಸೊ ಅದರಲ್ಲಿ ಬೇಕಾದ್ರೆ ಎಲ್ಲ ಕಟ್ ಮಾಡ್ಬೋದು, ಇಲ್ಲ ಸ್ವಲ್ಪ ಮಾಡಿಬಿಟ್ರೆ ಆಮೇಲೆ ವೀಡಿಯೋ ಲೆಂತ್ ಕಡಿಮೆ ಆಗುತ್ತಲ್ಲ. ಸೊ ಹಂಗಾಗಿ ಈಗ ಮೇಕಪ್ ಎಲ್ಲ ಆಯಿತು ನೋಡಿರಿ. ಈಗ ಐಬ್ರೋ ಎಲ್ಲ ಫಿಲ್ ಮಾಡ್ತಾವ್ರೆ, ಐಲ್ಯಾಶಸ್ ಎಲ್ಲ ಹಾಕ್ತಾಯಿದ್ರು. ಅದು ಹಾಕಿ ಐಬ್ರೋ ಮತ್ತು ಐಲ್ಯಾಶಸ್ಸು ಎಲ್ಲ ಇದು ಮಾಡ್ತಾರೆ. ಐಲ್ಯಾಶಸ್ ಹಾಕಿದಾಗ ಒಂಥರ ಲುಕ್ ಬರುತ್ತೆ ಅಲ್ವ, ನಿಜವಾಗ್ಲೂ ಚೆನ್ನಾಗಿತ್ತು ನನಗೆ ಆ ಫೀಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಕಪ್ಪಲ್ಲಿ. ಇನ್ನೂ ಸ್ವಲ್ಪ ಒಂದು ಸ್ವಲ್ಪ ಮೇಕಪ್ ಆಗಿತ್ತು ಅಷ್ಟೇ, ಆಗಲೇ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು ವೀಡಿಯೋ ಮಾಡ್ತಾಯಿದ್ರಲ್ಲ, ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂದರು. ಈಗ ಮೇಕಪ್ ಎಲ್ಲ ಫಿನಿಶ್ ಆಯಿತು. ಈಗ ಇಯರಿಂಗ್ಸು ಮತ್ತು ಅದು ಒಡವೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಹಾಕ್ತಾವ್ರೆ. ಸೊ ಈ ಥರ ಕನಸು ನನಗೆ ತುಂಬ ದಿನದಿಂದ ಇತ್ತು. ನಮ್ಮ ಮನೆಯವ್ರನ್ನ ಯಾವಾಗಲೂ ಕೇಳ್ತಾ ಇದ್ದೆ ನಾನು, ನನಗೆ ಯಾವುದೇ ಥರ ಮೆಮೊರೇಬಲ್ ಫೋಟೋಸ್ ಇಲ್ಲ, ಮತ್ತು ಈ ಥರ ಮದುವೆ ಮಾಡ್ಕೊಂಡಿಲ್ಲ, ಯಾವುದೇ ಥರ ಆಲ್ಬಮ್ ಇಲ್ಲ ನನ್ನ ಹತ್ರ. ಸೊ ನಾನು ಸ್ವಲ್ಪ ಏಜ್ ಆದಮೇಲೆ ಹೆಂಗೆ ನಾನು ಹಿಂಗಿದ್ದೆ ಅಂತ ನೋಡ್ಕೊಳಕ್ಕೆ ಒಂದು ಫೋಟೋ ಸಮೇತ ಇಲ್ಲಲ್ಲ ಅಂತಂದು ಹೇಳ್ಬಿಟ್ಟು ಯಾವಾಗಲೂ ಕೇಳ್ತಾ. ಅದಕ್ಕೆ ಹೇಳೋದು, ದೊಡ್ಡವ್ರು ಹೇಳ್ತಾರಲ್ಲ ಯಾವ ಟೈಮಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಹೇಳ್ತಾರಲ್ಲ, ಅದು ನಿಜನೇ. ನನಗೆ ಈಗ ಅನ್ನಿಸ್ತಾ ಇದೆ ನೋಡಿ, ಅದೆಲ್ಲ ಮಿಸ್ ಆಯಿತು ನನ್ನ ಲೈಫಲ್ಲಿ ಅಂತ ತುಂಬ ಬಾಧೆ ಪಡ್ತಾಯಿದ್ದೆ. ಆದರೆ ಇದೆಲ್ಲದಕ್ಕೂ ಮೀರಿ ನಿನಗೊಂದು ಒಳ್ಳೆ ಆಲ್ಬಮ್ ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ನನ್ನ ಲೈಫಲ್ಲಿ ಒಂದು ಬರೆದಿದೆ. ಸೊ ಹಂಗಾಗಿ ವೆಯ್ಟ್ ಮಾಡಬೇಕಷ್ಟೇ, ಎಲ್ರಿಗೂ ಒಂದು ಒಳ್ಳೆ ಕಾಲ ಬರುತ್ತೆ, ವೆಯ್ಟ್ ಮಾಡಬೇಕು. ಈಗ ನೋಡಿರಿ ನಾನು ಈ ಥರ ಮದುವೆ ಮಾಡ್ಕೊಂಡಾಗ್ಲೂ ಈ ಥರ ಮೇಕಪ್ ಮಾಡಿಸಿ ಈ ಥರ ಫೋಟೋಶೂಟ್ ಮಾಡಿಸ್ತಿದ್ನೋ ಎಲ್ಲೋ ಗೊತ್ತಿಲ್ಲ. ಸೊ ಆದರೂ ನನಗೆ ಈ ಅದೃಷ್ಟ ಈಗ ಸಿಕ್ಕಿದೆ. ಸೊ ತುಂಬ ಖುಷಿಯಾಯಿತು ನನಗೆ, ನಿಜವಾಗ್ಲೂ ತುಂಬ ಮರೆಯಲಾಗದ ದಿನ ಅಂತಂದು ಹೇಳ್ಬೋದು ಇವತ್ತಿನ ದಿನ.
ಸೊ ನೋಡಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿ ಒಳ್ಳೆ ಮದುಮಗಳ ಥರ ಮಾಡಿ ಕೂರಿಸಿದ್ದಾರೆ ಈಗ. ಸೊ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಮತ್ತೆ ಕ್ಯಾಮ್ರಾಮ್ಯಾನ್ನೆಲ್ಲ ಕರೆಸಿ ಈಗ ಫೋಟೋಸ್ ಎಲ್ಲ ಇಡಿಸ್ತಾರೆ. ಇದರಲ್ಲಿ ಸ್ವಲ್ಪ ನಾನು ಸ್ಟುಡಿಯೋದಲ್ಲೇ ಒಂದು ಸ್ವಲ್ಪ ಹಿಡಿದ್ರು, ಆಮೇಲೆ ಔಟ್ಸೈಡ್ ಕರ್ಕೊಂಡೋದ್ರು ಫೋಟೋಶೂಟ್ಗೆ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಶೂಟು. ಆಲ್ಬಮ್ ಹೇಳಿದ್ದೀವಿ ನಾವು ಮಾಡಿಸ್ಕೊಡಿ ಅಂತಂದು ಹೇಳ್ಬಿಟ್ಟು. ಅದೆಲ್ಲ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯ್ತು. ಇನ್ನೂ ನನಗೆ ತೋರಿಸೇ ಇಲ್ಲ. ಈಗ ಇದೆಲ್ಲ ರೆಡಿ ಮಾಡ್ತಾ ಇರಲ್ಲ, ನಾನು ನೋಡ್ಕೊಂಡೇ ಇಲ್ಲ ಇನ್ನು ಮಿರರಲ್ಲಿ. ಫೈನಲ್ ಎಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀವಿ ಅಂತಂದು ಹೇಳಿದ್ದಾರೆ. ಹಂಗಾಗಿ ಈಗ ಫೋಟೋಸು ವೀಡಿಯೋಸ್ ಎಲ್ಲ ಮುಗಿಲಿ, ಕೊನೆಗೆ ತೋರಿಸ್ತೀವಿ ಅಂತಂದು ಹೇಳ್ಬಿಟ್ಟು ಈಗ ಕೂರಿಸಿದ್ದಾರೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಈ ಕಡೆ ನಮ್ಮ ಮನೆಯವ್ರು ತೆಗಿತಾರೆ, ಆ ಕಡೆ ಸೋನು ತೆಗಿತಾಳೆ ವೀಡಿಯೋ. ಅವಳು ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತಕ್ಕೊತಾ ಇದ್ಲು. ಈ ಕಡೆ ನಮ್ಮ ಹಸ್ಬೆಂಡು ಪಾಪ ತುಂಬ ಪೇಷನ್ಸಿಂದ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ. ಆ ವಿಷಯದಲ್ಲಿ ತುಂಬ ಗ್ರೇಟ್ ನಾನು. ಯಾಕಂದರೆ ಎಲ್ಲರ ಮನೆಯಲ್ಲೂ ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಇರಲ್ಲ, ಸಿಗೋದು ತುಂಬ ಕಡಿಮೆನೇ ಸಪೋರ್ಟ್ ಅನ್ನೋದು. ಯಾಕಂದರೆ ಎಲ್ಲರ ಮನೇಲಿ ಈ ಥರ ಫ್ರೀಡಮ್ಮು ಮತ್ತು ಇರಲಿ ಬಿಡು ಸಪೋರ್ಟ್ ಮಾಡೋಣ ಅನ್ನೋರು ಇರಲ್ಲ. ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ. ಆದರೆ ನಾನು ತುಂಬ ಅದೃಷ್ಟವಂತೆ. ನಮ್ಮ ಮನೆಯವರು ಮುಂಚೆ ಎಲ್ಲ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಈಗೀಗ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಮುಂಚೆ ಎಲ್ಲ ಒಂದು ವಾಟ್ಸಪ್ ಡಿ ಪಿಗೆ ಹಾಕ್ಕೊಂತ ಇರಲಿಲ್ಲ ಫೋಟೋ ನಮ್ಮ ಮನೆಯವರು. ಅಂಥದ್ರಲ್ಲಿ ಈಗ ಸೋಷಿಯಲ್ ಮೀಡಿಯಾಗೆ ಕಳಿಸಿದ್ದಾರೆ ಅಂದರೆ ತುಂಬ ಚೇಂಜ್ ಆಗಿದ್ದಾರೆ, ಬದಲಾಗಿದ್ದಾರೆ ಅವರು. ಸೊ ಕಾಲಕ್ರಮೇಣ ಎಲ್ಲರೂ ಚೇಂಜ್ ಆಗಬೇಕಲ್ಲ, ಹಾಗಾಗಿ ಅವರು ಚೇಂಜ್ ಆಗಿ ಈಗ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನೋಡಿರಿ ಅದೊಂದು ಸ್ವಲ್ಪ ಇದಾಗಿತ್ತು, ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ಮತ್ತೆ ತೆಗೆದು ಮತ್ತೆ ಇದು ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊತಾ ಇದ್ರು. ಸೊ ನೋಡಿ ಈ ಥರ ಮೇಕಪ್ ಲುಕ್ ಈ ಥರ ಕಾಣಿಸ್ತಾ ಇದ್ದೀನಿ. ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಮಾತ್ರ ಹೇಳೋದು ಮರಿಬೇಡಿ. ಸ್ಯಾರಿ ಡ್ರೇಪಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಸೊ ಈ ಥರ ಮೂಗ್ಬಟ್ಟು ಅಂದರೆ ರಿಂಗು ನಾನು ಇದು ಫಸ್ಟ್ ಟೈಮ್ ಇಟ್ಟಿರೋದು ನೋಡಿ. ಈ ಥರ ನನಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಇಡ್ತಾ ಇರಲಿಲ್ಲ. ಸೊ ಇನ್ನು ಮದುವೆಗಳಲ್ಲಿ ಈ ಥರ ಫಂಕ್ಷನ್ಸ್ಗೆ ಈ ಥರ ತೊಗೋಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಾವು ಸ್ಯಾರಿ ಎಲ್ಲ ಗ್ರ್ಯಾಂಡಾಗಿ ಹಾಕಿದ್ಮೇಲೆ ಸೊ ಮೂಗ್ಬಟ್ಟು ಅನ್ನೋದು ಸ್ವಲ್ಪ ಗ್ರ್ಯಾಂಡಾಗಿರಬೇಕು. ಆ ಥರ ಗ್ರ್ಯಾಂಡಾಗಿದ್ರೇ ಲುಕ್ ಚೆನ್ನಾಗಿ ಕಾಣೋದು. ಅದಕ್ಕೆ ಇಲ್ಲಿ ನೋಡಿದಾಗಿಂದ ನನಗೆ ಹಂಗೆ ಅನ್ನಿಸ್ತೈತೆ, ಇನ್ಮೇಲೆ ಸ್ವಲ್ಪ ದಪ್ಪ ದಪ್ಪ ಮೂಗ್ಬಟ್ಟು ತೊಗೋಬೇಕು ಅಂತ ಹೇಳ್ಬಿಟ್ಟು ಫಂಕ್ಷನ್ಸ್ಗೆಲ್ಲ ಹಾಕ್ಕೊಳ್ಳೋದಕ್ಕೆ. ಈಗ ಫೋಟೋಸು ವೀಡಿಯೋಸು ಏನೇನು ಬೇಕೋ ಎಲ್ಲ ಇಟ್ಕೊತಾ ಇದ್ರು. ಮಧ್ಯಾಹ್ನ ಆಗಲೇ ಒಂದು 2 ಗಂಟೆ ಏನೋ ಆಗಿತ್ತು. ನಮ್ಮದು ಫೋಟೋಶೂಟ್ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 4 ಗಂಟೆ ಆ ರೇಂಜ್ಗೆ ಆಗಿತ್ತು. ಈಗ ಮಧ್ಯಾಹ್ನ 1:30 ಆ ರೇಂಜ್ಗೆ ಈಗ ಫೋಟೋ ಎಲ್ಲ ಇಟ್ಕೊತಾ ಇದ್ದಾರೆ. ಮತ್ತು ಅವ್ರನ್ನ ಕರೆಸಿದ್ವಲ್ಲ, ಕ್ಯಾಮ್ರಾಮ್ಯಾನ್ ಕರೆಸಿದ್ರು ಸೋನು. ಈಗ ಅವರು ಯಾವ್ಯಾವ ಥರ ಪೋಸ್ ಬೇಕೋ ಆ ಥರ ಹೇಳ್ಕೊಡ್ತಾಯಿದ್ರು. ಅದೇ ಥರ ಕೂತ್ಕೊಂಡು ಆ ಥರ ಇಡಿಸ್ತಾ ಇದ್ದೀನಿ. ಸೊ ಒಳ್ಳೆ ಮಹಾರಾಣಿ ಥರ ಫೀಲಿಂಗ್ ನನಗೆ ಆ ಥರ ಫೀಲ್ ಆಗ್ತಾಯಿತ್ತು. ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು, ಸೊ ಆ ಥರ ಕೂತ್ಕೊಂಡು ಫೋಟೋಸ್ ಎಲ್ಲ ಹಿಡ್ಕೊಳ್ಳೋದು, ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಆ ಥರ ಫೀಲ್ ಬರ್ತಾಯಿತ್ತು. ಯಾರಿಗೇ ಆಗಿರ್ಬೋದು ಅದೇ ಥರ ಫೀಲೆಲ್ಲ ಆಗೋದು. ಸೊ ಹಂಗೆ ರಾಣಿ ಥರ ಕಾಣಿಸ್ತಾ ಇದೆಯಾ ಅಂತ ಸೋನು ಎಲ್ಲ ಹೇಳ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು ನನಗೆ. ಅವ್ರ ಮೇಕಪ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸ್ವಲ್ಪ ಜನಕ್ಕೆ ನೀವು ನಾರ್ಮಲಾಗಿದ್ರೇ ಚೆನ್ನಾಗಿರ್ತೀರಾ ಅಂತಂದು ಕಾಮೆಂಟ್ ಮಾಡಿದ್ರು ಇನ್ಸ್ಟಾದಲ್ಲಿ. ಸೊ ಸ್ವಲ್ಪ ಎಲ್ರಿಗೂ ಇಷ್ಟ ಆಗಬೇಕು ಅನ್ನೋದಿರಲ್ವಲ್ಲ, ಸ್ವಲ್ಪ ಜನಕ್ಕೆ ನಾರ್ಮಲಾಗಿದ್ದರೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಮೇಕಪ್ಪಲ್ಲಿ ನೋಡಿದ್ರೆ ಇಷ್ಟ ಆಗುತ್ತೆ. ಸೊ ಹಂಗೆ ನಾವೇನಿದು ಯಾವಾಗಲೂ ಮೇಕಪ್ ಹಾಕ್ಕೊಂಡು ಓಡಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಸೊ ಇದು ಫೋಟೋಶೂಟ್ಗೆ ಅಂತಂದು ಹಾಕ್ಸಿರೋದು ಅಷ್ಟೇ. ಅದಾದಮೇಲೆ ನಾವು ನಾರ್ಮಲ್ ಹಳ್ಳಿ ಜೀವನ ಶೈಲಿಯವರೇ ನಾವಲ್ವ, ಹಾಗಾಗಿ ಇದೊಂದು ಟೈಮ್ ಅಷ್ಟೇ ಫೋಟೋಶೂಟ್ಗೆ ಅಂತ ಈ ಥರ ಮೇಕಪ್ ಹಾಕ್ಸಿರೋದು. ಸೊ ನೋಡಿ ಅವ್ರಿಗೆ ಯಾವ್ಯಾವ ಥರ ಬೇಕೋ ಆ ಥರ ಪೋಸಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೇಮ್ ಅದೇ ಥರನೇ ನಿಂತ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡೆ. ಮತ್ತು ಇವ್ರ ಟೀಮ್ ಇದ್ರಲ್ಲ, ಸೋನವ್ರ ಟೀಮು, ಅವರು ಅಷ್ಟೇ ತುಂಬ ಒಳ್ಳೆಯವರು. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಸೊ ಹಂಗೆ ನನ್ನ ಜೊತೆ ಎಲ್ಲರ ಜೊತೆನೂ ಅದೇ ನಮ್ಮ ಮನೆಯವ್ರ ಜೊತೆನೂ ಹಂಗೆ ಬೆರೆತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ರೂ. ನಮಗಂತೂ ಬೇಜಾರು ಅನ್ನೋದೇ ಆಗಲಿಲ್ಲ. ಮತ್ತು ಮನೆಗೆ ಏನಕ್ಕಾದರೂ ಹೋಗ್ತೀವಪ್ಪ ಅನ್ನಿಸ್ಬಿಡ್ತು ಸಂಜೆ, ಅಷ್ಟು ಬೇಜಾರಾಯಿತು. ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ಹಂಗಾಗಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಹೊರಗಡೆ ಬಂದ್ವಿ. ಸ್ಟುಡಿಯೋದಿಂದ ಹೊರಗಡೆ ಬಂದು ಈಗ ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದಿರೋದು. ಈ ದೇವಸ್ಥಾನ ನೋಡಿಬಿಟ್ಟು ನಿಜವಾಗ್ಲೂ ಶಾಕು. ಏನೋ ಒಂದು ಒಳ್ಳೆ ಪ್ಲೇಸ್ ಥರ ಐತೆ ನಿಜವಾಗ್ಲೂ, ಅಷ್ಟು ಚೆನ್ನಾಗೈತೆ. ನನ್ನ ಸ್ಯಾರಿಗೂ, ನನ್ನ ಮೇಕಪ್ಗೂ ಮತ್ತು ನನ್ನ ಕಾಸ್ಟ್ಯೂಮ್ಗೂ, ಈ ಕಂಬಗಳ ಕಲರ್ಗೂ ಅದಕ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳಿ ಮಾಡಿಸಿರೋ ಥರ ಐತೆ. ಅಷ್ಟು ಚೆನ್ನಾಗಿ ಸೆಟ್ ಆಗಿಬಿಡ್ತು. ಫೋಟೋಸ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದ್ವು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ. ಬ್ಯಾಕ್ಗ್ರೌಂಡ್ ಎಲ್ಲ ಏನೋ ಸೆಟ್ ಮಾಡಿದ್ದಾರೆ ಅನ್ನೋ ಥರ ಕೇಳ್ತಾಯಿದ್ರು ನನ್ನ ಇನ್ಸ್ಟಾದಲ್ಲಿ ಎಲ್ಲರೂ. ಇಲ್ಲ ಅದು ರಿಯಲಾಗಿ ದೇವಸ್ಥಾನ ಇರೋದೇ ಹಾಗೆ, ಸಾಯಿಬಾಬಾ ದೇವಸ್ಥಾನ ಮಡಕ್ಷಿರದಲ್ಲಿ ಅಂತ ಹೇಳಿದ್ರು. ಸೊ ಈ ಥರ ಆಯಿತಾ ಅಂತಂದು ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ನನಗಂತೂ ಈ ದೇವಸ್ಥಾನದ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗೈತೆ. ಸೊ ಈ ಕಡೆ ಏನು ಅಂದ್ಕೊಂಡಿದ್ದಾರೆ ಎಲ್ಲರೂ, ಯಾರೋ ಮದುವೆ ಹೆಣ್ಣು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದಿದ್ದಾರೆ ಅಂತಂದು ಹೇಳ್ಬಿಟ್ಟು ತುಂಬ ಜನ ಹಂಗೆ ಅಂದ್ಕೊಂಡ್ರು. ಅಲ್ಲ ಫೋಟೋಶೂಟ್ಗೆ ಅಂತಂದು ಹೇಳಿ ಮತ್ತು ಇಲ್ಲೆಲ್ಲ ಕೂತ್ಕೊಂಡು ಮತ್ತು ಯಾವ್ಯಾವ ಥರ ಪೋಸಸ್ ಬೇಕೋ ಆ ಥರ ಎಲ್ಲ ಈ ಥರ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ತುಂಬ ಫೋಟೋಸ್ ಹಿಡಿದಿದ್ದೀವಿ. ಹಾಗೆ ಇದು ಆಲ್ಬಮು ಮಾಡಿಸ್ತಾ ಇದ್ದೀವಿ ದೊಡ್ಡದಾಗೆ. ತುಂಬ ಚೆನ್ನಾಗಿರಲಿ, ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿರಿ ಸೋನು ಎಷ್ಟು ಕಷ್ಟಪಡ್ತಾವಳೆ ನನಗೆ ಮೇಕಪ್ ಮಾಡೋದ್ರಿಂದ ಹಿಡಿದು. ಸೊ ಫೋಟೋಸ್ ಕ್ಲಿಯರ್ ಆಗೋವರೆಗೂ ನನ್ನ ಜೊತೆನೇ ಇದ್ದರು ಪಾಪ.
ತುಂಬ ಚೆನ್ನಾಗೇ ಕಷ್ಟಪಟ್ಟರೆ ತಾನೇ ಸುಖ ಅಂತಾರಲ್ಲ ಹಾಗೆ ತುಂಬ ಚೆನ್ನಾಗಿ ಕಷ್ಟಪಡ್ತಾಳೆ ಸೋನು. ಸೊ ನನಗೆ ಸಮೇತ ಅಷ್ಟೊಂದು ಪೇಷನ್ಸ್ ಇರಲ್ಲ ಅಂದ್ಕೋ, ಅಷ್ಟು ಕಷ್ಟಪಡ್ತಾವ್ರೆ. ಮೇಕಪ್ ಮಾಡೋದು ಅಂತೀವಿ, ನಿಜವಾಗ್ಲೂ ಎಷ್ಟು ಹೊತ್ತು ನಿಲ್ಲಬೇಕು ಅವರು, ಅಷ್ಟೇ ಕಷ್ಟಪಡಬೇಕು. ಈ ಕಷ್ಟದಿಂದ ಸುಖ ಅಂತಾರಲ್ಲ ಹಾಗೆ ಕಷ್ಟಪಡ್ದಿದ್ದು ಏನೂ ಬರಲ್ಲ. ಈಗ ಕ್ಯಾಮ್ರಾಮ್ಯಾನು ನನಗೆ ಹೇಳ್ಕೊಡ್ತಾಯಿದ್ರು ಈ ಥರ ಮೆಟ್ಲು ಹತ್ತೋಗೋದು, ಮತ್ತು ಹೊರಗಡೆ ಹೋಗಿ ಅಲ್ಲಿ ವೀಡಿಯೋ ಮಾಡ್ಕೊತಾಯಿದ್ರು ಅವ್ರು, ಸ್ವಲ್ಪ ಎಲ್ಲ ಎಡಿಟ್ ಮಾಡೋದಕ್ಕೆ. ಎಡಿಟ್ ಮಾಡಿ ನನಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಅವ್ರು ಹೇಳಿರೋ ಪ್ರಕಾರ ಎಲ್ಲ ಹೋಗ್ತಾಯಿದ್ದೆ. ಸೊ ನೋಡಿ ಈ ಥರ ಇವರೇ ಕ್ಯಾಮ್ರಾಮ್ಯಾನು. ತುಂಬ ಚೆನ್ನಾಗಿ ನನಗೆ ಫೋಟೋಸ್ ಎಲ್ಲ ತಕ್ಕೊಟ್ರು. ತುಂಬ ಥ್ಯಾಂಕ್ಸ್ ಅಣ್ಣನಿಗೆ. ಸೊ ತುಂಬ ಸೈಲೆಂಟಾಗಿ ತುಂಬ ಚೆನ್ನಾಗಿ, ಅಂದರೆ ಸ್ವಲ್ಪ ಸೈಲೆಂಟ್ ಅಣ್ಣ, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಆದ್ರೂ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಡೋರು, ಆ ಥರ ಈ ಥರ ಅಂತಂದು ಹೇಳ್ಬಿಟ್ಟು. ಆ ಥರ ನೋಡಿರಿ ಸಾಯಿಬಾಬಾ ದೇವಸ್ಥಾನ ನಿಮಗೂ ದರ್ಶನ ಮಾಡ್ದಂಗೂ ಆಗುತ್ತೆ, ದೇವರು ಇಲ್ಲಿದ್ದಾರೆ. ಸೊ ಈ ಥರ ಮುಗೀತು ನಮ್ಮ ಫೋಟೋಶೂಟು. ಇನ್ನು ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ಕೊನೆಗೆ. ಸೊ ಮತ್ತೆ ಲೆಂತಿ ಆಗಿಬಿಟ್ರೆ ನಿಮಗೂ ನೋಡೋರ್ಗೂ ಬೋರ್ ಅನಿಸುತ್ತಲ್ವ, ಅದಕ್ಕೋಸ್ಕರ ಈ ಥರ ಇತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿಂದ ಸ್ಟುಡಿಯೋಗೆ ಹೊರಡ್ತಾ ಇದ್ದೀವಿ, ದೇವಸ್ಥಾನದಿಂದ ಹೊರಗಡೆ ಇದು. ಈಗ ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ತಿಂದ್ಕೊಂಡು ಬಿರಿಯಾನಿ ಎಲ್ಲ ತರಿಸಿದ್ಲು ಸೋನು. ಈಗ ಊಟ ಮಾಡ್ಕೊಂಡು ನಾವು ಮನೆ ಕಡೆ ಹೊರಡಬೇಕು. ಆಗಲೇ ಸಂಜೆ ಒಂದು 3:30 4 ಗಂಟೆ ಆಗಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಎಲ್ಲಿಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.